ಗುಡ್ ಮಾರ್ನಿಂಗ್. ನಾನಿವತ್ತು ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಅದು ಇಡ್ಲಿ ಆ್ಯಂಡ್ ಚಟ್ನಿ. ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಇವತ್ತು ಇಡ್ಲಿ ಚಟ್ನಿ ಆಗುತ್ತೆ. ಆ ಜೊತೆಗೆ ನಾನು ಸಾಂಬಾರು ಮಾಡ್ತಾಯಿದ್ದೀನಿ, ಚಿಕ್ಕಡೆಕಾಯಿ ಸಾಂಬಾರು. ಸೊ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದೆ ನೋಡಿ ಎಷ್ಟು ಸ್ಮೂತಾಗಿ ಇಡ್ಲಿ ಆಗಿದೆ. ಸೊ ಇವತ್ತು ನಂದು ಬ್ರೇಕ್ಫಾಸ್ಟು ಇಡ್ಲಿ ನೆನ್ನೆ ನಾನು ಇಡ್ಲಿಗನ್ಬಿಟ್ಟು ನೆನೆಸಿದ್ದೆ. ಸೊ ರಾತ್ರಿ ರುಬ್ಕೊಂಡಿದ್ದೀನಿ. ಸೊ ನೋಡಿ, ಇಡ್ಲಿ ದೋಸೆ ಎರಡಕ್ಕೂ ಆಗುತ್ತೆ. ಸೊ ನಾನು ಉಪ್ಪು ಹಾಕಲ್ಲ. ನಾನು ರುಬ್ಬಿದ ಮೇಲೆ ಉಪ್ಪು ಹಾಕಲ್ಲ. ಸೊ ನಾನಿವಾಗ ಒಂಚೂರು ಉಪ್ಪು ಚಿಕ್ಕಡೆಕಾಯಿನ 2 ಸಲ ನೀರಲ್ಲಿ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ಅದಕ್ಕೆ 1 ಸ್ಮಾಲ್ ಗ್ಲಾಸಲ್ಲಿ ಬೇಳೆ ತೊಗೊಂಡಿದ್ದೀನಿ. ತೊಗರಿ ಬೇಳೆನ ಚಿಕ್ಕಡೆಕಾಯಿ ಜೊತೆ ಹಾಕಿದ್ದೀನಿ. ಅದಾದಮೇಲೆ ನಾನು 1 ಟೈಮು ಕ್ಲೀನ್ ಮಾಡಿದ್ದೀನಿ. ತೊಗರಿಬೇಳೆ ಹಾಕಿದ್ನಲ್ಲ, ಅದಕ್ಕೆ ನಾನು 1 ಟೈಮು ಕ್ಲೀನ್ ಮಾಡಿದ್ದೀನಿ. ಇವಾಗ ನಾನು ಆ ಚಿಕ್ಕಡೆಕಾಯಿ ತೊಗರಿಬೇಳೆ ಸಾಂಬಾರಿಗೆ, ಹುಳಿ ಸಾಂಬಾರಿಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಚ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಹಾಕಿದ್ದೀನಿ. ನೀರು ಹಾಕಿದ್ದೀನಿ. ನೀರಂದರೆ ಕುಡಿಯೋ ನೀರು ಹಾಕಿದ್ದೀನಿ. ಆಮೇಲೆ ನಾನು ಉಪ್ಪು ಹಾಕಿದ್ದೀನಿ. ಅದಾದಮೇಲೆ ನಾನು ಅರಿಶಿನ ಸ್ವಲ್ಪ, ಅಚ್ಕಾರದ ಪುಡಿ ಸ್ವಲ್ಪ, ಸಾಂಬಾರು ಪುಡಿ 1.5 ಸ್ಪೂನ್ ಹಾಕಿದ್ದೀನಿ. ಇವಾಗ ನಾನು ಗ್ಯಾಸ್ ಅಂಟಿಸ್ಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ. ಸಾಂಬಾರಿಗೆ ವಿಸಿಲ್ ಹಾಕಿದ್ದೀನಿ. ಕುಕ್ಕರ್ಗೆ ವಿಸಿಲ್ ಹಾಕಿದ್ದೀನಿ. 2 ಟೈಮ್ ಕುಕ್ಕರು ವಿಸಿಲ್ ಬಂದಿದೆ. ಸೊ ಸಾಂಬಾರಿಗೆ 2 ಟೈಮ್ಸ್ ಬಿಟ್ಟರೆ ಸಾಕು. ನಾನು 2 ಟೈಮ್ ಬಿಡ್ತೀನಿ, ಇಲ್ಲ ಅಂದರೆ ಇದು ತೊಗರಿಬೇಳೆ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ಅದಾದಮೇಲೆ ನಾನು ಇಡ್ಲಿ ಕುಕ್ಕರ್ನ ಇಟ್ಟಿದ್ದೀನಿ. ಅದರಲ್ಲಿ ನೀರು ಹಾಕಿದ್ದೀನಿ. ಇವಾಗ ನಾನು ಇಡ್ಲಿ ಪ್ಲೇಟ್ಸ್ನ ತಗೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಕೈಯಲ್ಲಿ ಎಣ್ಣೆನ ಕ್ಲೀನಾಗಿ ಅದು ಇಡ್ಲಿ ಪಾತ್ರೆಯಲ್ಲಿ ಇದು ಮಾಡಿದ್ದೀನಿ, ಕ್ಲೀನಾಗಿ ಹಾಕಿದ್ದೀನಿ. ಆಮೇಲೆ ನಾನಿವಾಗ ಇಡ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು ಅದಕ್ಕೆ ಸೋಡಾ ಏನೂ ಹಾಕಿಲ್ಲ, ಬರೀ ಉಪ್ಪು ಹಾಕಿದ್ದೀನಿ. ಇವಾಗ ಇಡ್ಲಿ ಹಾಕಿದ್ದೀನಿ, 3 ಇಡ್ಲಿ ಪ್ಲೇಟ್ಸ್ಗೆ ಹಾಕಿದ್ದೀನಿ. ಇವಾಗ ನಾನು ಕುಕ್ಕರಲ್ಲಿ ಇಡ್ಲಿನ ಇಟ್ಟಿದ್ದೀನಿ. ಇದು ಕುಕ್ಕರ್ದು ಲಿಡ್ಡು ಹಾಕಿದ್ದೀನಿ. ನಾನು ವಿಸಿಲ್ ಹಾಕಲ್ಲ, ಅದಂಗೆ ನಾನು ಇಡ್ಲಿನ ಬೇಯಕ್ಕೆ ಬಿಡ್ತೀನಿ. ವಿಸಿಲ್ ಒಬ್ಬರು ಹಾಕ್ತಾರೆ, ಆದರೆ ನನಗೆ ಫಸ್ಟಿಂದನೂ ನಮ್ಮಮ್ಮ ಮಾಡ್ತಾಯಿದ್ರು, ಅವರು ವಿಸಿಲ್ ಹಾಕ್ತಾ ಇರಲಿಲ್ಲ. ಸೊ ಇಡ್ಲಿಗೆ ಇಟ್ಟಿದ್ದೀನಿ. ಈ ಕಡೆ ನಾನು ಚಟ್ನಿಗೆ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿನ ಚಿಕ್ಕದಾಗಿ ಹಚ್ಚಿಬಿಟ್ಟು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಒಂಚೂರು ನೀರು ಹಾಕಿದ್ದೀನಿ. ಆಮೇಲೆ ನಾನು ಇದು ಕೊಬ್ಬರಿನ ನಾನು ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ. ಇವಾಗ ಅದಕ್ಕೆ ನಾನು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಉಪ್ಪು ಹಾಕಿದ್ದೀನಿ.
ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಪೇಸ್ಟ್ ಆದಮೇಲೆ ನಾನು ಹುರ್ಕೊಂಡಿರೋ ಕಡಲೆ ಬೀಜ ಆಮೇಲೆ ಕಡಲೆಬೇಳೆನ ಹಾಕಿಬಿಟ್ಟು ಮೊದಲು ಅದನ್ನು ಪೌಡರ್ ಮಾಡ್ಕೊತೀನಿ. ಯೂಶ್ವಲಿ ನಾನು ಚಟ್ನಿ ಮಾಡಬೇಕಾದ್ರೆ ಫಸ್ಟು ಪೌಡರ್ ಮಾಡಿಕೊಂಡು ಆಮೇಲೆ ನಾನು ಮಾಡ್ಕೊತೀನಿ ಚಟ್ನಿನ. ಇವಾಗ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿರೋ ಇಂಟಿಗ್ರೆಂಟ್ಸು ಅದು ಕೊಬ್ಬರಿ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿನ ಇದು ಪೌಡರ್ ಮಾಡ್ಕೊಂಡಿದ್ದೆ ಅಲ್ಲ ಇನ್ನೊಂದು ಜಾರಲ್ಲಿ ಅದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಮೇಲೆ ಹಂಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಚಟ್ನಿ ರೆಡಿಯಾಗಿದೆ. ಬೇರೆ ಬೌಲಲ್ಲಿ ಚಟ್ನಿನ ಹಾಕಿದ್ದೀನಿ. ಇವಾಗ ನಾನು ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನಾನು ಎಣ್ಣೆ ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡೀತು. ನಾನು ಚಟ್ನಿಗೆ ಬೆರೆಸಿದ್ದೀನಿ. ಸೊ ಚಟ್ನಿ ರೆಡಿಯಾಗಿದೆ. ನಾನು ಆಮೇಲೆ ಇಡ್ಲಿ ಇಳಿಸಿದ್ದೀನಿ. ಇಡ್ಲಿದು ಪ್ಲೇಟ್ಸ್ ತೆಗ್ದಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ. ಸೊ ಇಡ್ಲಿ ತೆಗ್ದಿದ್ದೀನಿ. ಇವಾಗ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಡ್ಲೀಸ್ನ. ನೋಡಿ ಎಷ್ಟು ಸಾಫ್ಟಾಗಿದೆ ಇಡ್ಲೀಸ್. ಸೊ ಫಸ್ಟ್ ರೌಂಡ್ ಇಡ್ಲಿ ರೆಡಿಯಾಗಿದೆ. ಇವಾಗ ನಾನು ಸಾಂಬಾರು ವಿಸಿಲ್ ಬಿಟ್ಟಿದ್ದೆ. ಸೊ ಸಾಂಬಾರು ಇವಾಗ ತೆಗಿತಾ ಇದ್ದೀನಿ. ಸಾಂಬಾರಿಗೆ ಇನ್ನೊಂಚೂರು ನೀರು ಹಾಕ್ತಾಯಿದ್ದೀನಿ. ಇಡ್ಲಿಗೆ ಸಾಂಬಾರು ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ನೀರು ಥರ ಇರಬೇಕು. ಸೊ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ಯಾಸ್ ಅಂಟಿಸ್ಬಿಟ್ಟು ಸಾಂಬಾರು ಇಟ್ಟಿದ್ದೀನಿ. ಆಮೇಲೆ ಸಾಂಬಾರಿಗೆ ನಾನು ಕುದಿಸ್ತಾ ಇದ್ದೀನಿ. ಸಾಂಬಾರು ಕುದ್ದಿದೆ. ಇವಾಗ ನಾನು ಸಾಂಬಾರನ್ನ ಇಳಿಸ್ಬಿಟ್ಟು ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ, ಚಿಕ್ಕ ಬಾಣಲಿ. ಅದಕ್ಕೆ ನಾನು ಎಣ್ಣೆ ಹಾಕಿದ್ದೀನಿ. ಆಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಅದನ್ನು ನಾನು ಸಾಂಬಾರಿಗೆ ಹಾಕಿದ್ದೀನಿ ಒಗ್ಗರಣೆನ. ಸೊ ಸಾಂಬಾರು ರೆಡಿಯಾಗಿದೆ. ಸಾಂಬಾರಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ಸಾಂಬಾರು ರೆಡಿಯಾಗಿದೆ. ನೋಡಿ ಸಾಂಬಾರು ರೆಡಿಯಾಗಿದೆ. ಸಾಂಬಾರಿಗೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ನೋಡಿ ಸಾಂಬಾರು ರೆಡಿಯಾಗಿದೆ. ತುಂಬ ದಿವಸದಿಂದ ನಾನು ಇಡ್ಲಿ ಸಾಂಬಾರು ಚಟ್ನಿ ಮಾಡಬೇಕಂತ ಇಷ್ಟ ಇತ್ತು. ಸೊ ನೆನ್ನೆ ನಾನು ಇಡ್ಲಿಗೆ ರುಬ್ಕೊಂಡೆ. ನೋಡಿ ಸಾಂಬಾರು ಆಗಿದೆ. ಸೊ ಸಾಂಬಾರು, ಇಡ್ಲಿ, ಚಟ್ನಿ ರೆಡಿಯಾಗಿದೆ. ಸೊ ನಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.